ಸ್ಪೆಷಲ್ ಡೇ. ಈ ಬರ್ಡೇ ದಿನ ಅಳ್ಳಿಲ್ಲ ಅಂದ್ರೆ ಅದೆಲ್ಲ ಸ್ಪೆಷಲ್ ಡೇನೆ ಅನ್ಸಲ್ಲ. ಅದ್ರಲ್ಲಿ ಆಕ್ಟ್ ಕೂಡ ಮಾಡಕ್ಕೆ ಅವನೇನ್ ಹುಚ್ಚ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಮೂವ್ ಆನ್ ರೆಸಲ್ಯೂಷನ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ದಟ್ ನಮ್ ಪಾರ್ಟ್ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಗಲ್ವೋ ಆ ಪಾರ್ಟಿಂದ ಅಪಾರ್ಟ್ ಆಗ್ಬಿಡಿ ಅಷ್ಟೇ. ಯು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಟ್ ಈಸ್ ಸ್ನೇಗಲ್. ರಿಟರ್ನ್ ನಮ್ಮಮ್ಮ ನಂಗೆ ಚಿನ್ನದ ಒಲೆ ಕೊಡ್ತಿದ್ದಾರೆ. ಹಾಯ್ ಮಾಡಿ ಫಸ್ಟ್, ಆಮೇಲೆ ಹೇಳುವಂತೆ. ಹಾಯ್ ನಮ್ಮಮ್ಮ ಇವತ್ತು ನನ್ನ ಮೇಲೆ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡೆ. ಹಾಯ್ ಗೈಸ್, ಹ್ಯಾಪಿ ನ್ಯೂ ಇಯರ್. ಬಟ್ ನೀನು ಹ್ಯಾಪಿ ನ್ಯೂ ಇಯರ್. ಬಟ್ ನೀನ್ ಹ್ಯಾಪಿ ಆಗಿದ್ಯಾ? ಸೀರಿಯಸ್ಲಿ ಇವತ್ತೆಲ್ಲ ಇಲ್ಲ ಈ ಹ್ಯಾಪಿ ನ್ಯೂ ಇಯರ್, ಈ ಸ್ಪೆಷಲ್ ಡೇ, ಈ ಬರ್ಡೇ ದಿನ ಅಳ್ಳಿಲ್ಲ ಅಂದ್ರೆ ಅದೆಲ್ಲ ಸ್ಪೆಷಲ್ ಡೇನೆ ಅನ್ಸಲ್ಲ. ಪಾಪ ಗ್ರಾಚಾರಕ್ಕೆ ಏನ್ ಗೊತ್ತಿರುತ್ತೆ, ನಮ್ದು ಸ್ಪೆಷಲ್ ಡೇ, ಬರ್ಡೇ, ಹ್ಯಾಪಿ ನ್ಯೂ ಇಯರ್ ಅಂತ ಏನ್ ಗೊತ್ತಿರುತ್ತೆ. ಒಟ್ನಲ್ಲಿ ಗ್ರಾಚಾರದ ಕೆಲ್ಸ ಮಾಡ್ತಾ ಇರುತ್ತೆ ಅಷ್ಟೇ ಗೈಸ್. ಇವಾಗ ಏನ್ ವಿಷಯ ಅಂದ್ರೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ 2026. ಇದು Jan 1st. ಸಾರಿ. ಇನ್ನೊಂದು ತುಂಬಾ ಹ್ಯಾಪಿಯಾಗಿರೋ ವಿಷಯ ಏನಂದ್ರೆ ನಮ್ಮ ಬೊಂಬೆ ಸಾಂಗ್ MK Rocks ಕಡೆಯಿಂದ ಬಂದಿರೋ ಸಾಂಗ್ 10K ಕ್ರಾಸ್ ಆಗ್ಬಿಟ್ಟಿದೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. MK Rocks, ಕಂಗ್ರಾಚುಲೇಷನ್ಸ್. ನಾಟ್ ಓನ್ಲಿ ಫಾರ್ MK Rocks ಅಂಡ್ ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್. ಇನ್ನೂ ಅದು ಜಾಸ್ತಿ ಯೂಸ್ ಆಗಿ 1000 ಸಬ್ಸ್ಕ್ರೈಬರ್ಸ್ ಆಗಿ ತುಂಬಾ ಬೆಳೀಲಿ ಅಂತ ಈ ನ್ಯೂ ಇಯರ್ ದಿವಸ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಏನ್ ಗೊತ್ತಾ, ಏನ್ ಖುಷಿ ವಿಚಾರ ಅಂದ್ರೆ ನಮ್ಮ ಮಾಮನ್ ಸಾಂಗ್ ಬೊಂಬೆ 10K ಹೊಡೈತೆ, ವ್ಯೂಸ್ ಆಗೈತೆ. ನ್ಯೂ ಇಯರ್ ಹೆಂಗಿತ್ತು ಅದನ್ನ ಹೇಳೆ. ನ್ಯೂ ಇಯರ್ ಫಸ್ಟ್ ಡೇ. ಈ ನ್ಯೂ ಇಯರ್ ಚೆನ್ನಾಗಿತ್ತು. ಯಾಕಂದ್ರೆ ಈ ವರ್ಷ ನೈಟ್ ಮೇಲ್ಗಡೆ ಟೆರೆಸ್ ಆಗಿ ಕಟ್ ಮಾಡಿದ್ದು, ಮತ್ತೆ ನಮ್ಮ ಮೇಲ್ಗಡೆ ಮನೆಯಲ್ಲ ಬಂದಿದ್ದು. ತುಂಬಾ ಚೆನ್ನಾಗಿತ್ತು, ಸ್ಪೆಷಲ್ ಆಗಿತ್ತು. ಸಾಂಗ್ 10K ರೀಚ್ ಆಗಿ ಇನ್ನೂ ಸಕ್ಸಸ್ಫುಲ್ ಆಗಿ ಇನ್ನೂ ಓಡ್ತಾನೆ ಇದೆ. ನಾನು ಅನ್ಕೋತೀನಿ ಎಲ್ಲೂ ನಿಲ್ಬಾರ್ದು ಅದು ಅಂತ. ಸೊ ವಿಷಯ ಏನಪ್ಪಾ ಅಂದ್ರೆ 10K ಓಡೈತೆ, ಜನ ಏನು ಹುಚ್ಚರಲ್ಲ ಅದನ್ನ ನೋಡಕ್ಕೆ. ಸೊ ಅದ್ರಲ್ಲಿ ಏನೋ ಒಂದ್ ವಿಷಯ ಇದೆ, ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಅರ್ಥ. ಒಬ್ಬ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಕಮ್ ರೈಟರ್ ಎಲ್ಲ 2 ಲಕ್ಷ ಹತ್ತತ್ರ ಎಸ್ಟಿಮೇಷನ್ ಹೇಳ್ತಾರದು. 2 ಲಕ್ಷ ಹಾಕ್ಬಿಟ್ಟು ಒಂದ್ ಸಾಂಗ್ ಮಾಡಿ, ಏನೋ ಪ್ರೊಡಕ್ಷನ್ ಮಾಡಿ, ಏನೋ ಲಿರಿಕ್ಸ್ ಬರ್ದಿ, ಅದ್ರಲ್ಲಿ ಆಕ್ಟ್ ಕೂಡ ಮಾಡಕ್ಕೆ ಅವನೇನ್ ಹುಚ್ಚ? ಏನಕ್ ಬೇಕು ಅದೆಲ್ಲ ಅಂದ್ರೆ ಅವನೇನ್ ಹುಚ್ಚಲ್ಲ, ಏನೋ ಒಂದರಲ್ಲಿ ಇದೆ, ಜನಕ್ಕೆ ಏನೋ ಇಷ್ಟ ಆಗ್ತಾ ಇದೆ. ಜಸ್ಟ್ ಬಿಕಾಸ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಯಾರಿಗೂ ಇಷ್ಟ ಆಗ್ಬಾರ್ದು ಅಂತ ಏನಿಲ್ವಲ್ಲ, ಎಲ್ರಿಗೂ ಇಷ್ಟ ಆಗ್ಬೇಕು. ಸೊ ಜಡ್ಜ್ ಮಾಡೋದ್ ಬಿಟ್ಬಿಟ್ಟು ಅದೆಲ್ಲ ಬೇಕಾಗಿತ್ತಾ, ಅದೆಲ್ಲ ಹಿಂಗೆ ಡ್ರೆಸ್ ಅದು ಇದು, ನೀವ್ ನನ್ನ ನೋಡಿರೋದು ಬರೀ 0.5% ಅಷ್ಟೇ. ಅದನ್ ಬಿಟ್ಟು ನಂದು ಇನ್ನು 99.9% ಬೇರೆ ವಿಷಯಗಳಿದೆ. ಅದ್ ಯಾವ್ದು ನೀವು ನೋಡಿಲ್ಲ, ಏನಿಲ್ಲ. ಯು ಕ್ಯಾನ್ ಜಡ್ಜ್ ಮೀ ಅಂಡ್ ಮೈ ಡ್ರೆಸ್ಸಿಂಗ್ ಸೆನ್ಸ್. ಯಾಕಂದ್ರೆ ಒಂದ್ ವಿಷಯ ಹೇಳ್ತೀನಿ, ಅದು ಲಾಸ್ಟ್ ಬಿಟ್ಟಲ್ಲಿ ಬಂದಿರೋ ಡ್ರೆಸ್ ಇದೆಯಲ್ಲ, ಆ ಡ್ರೆಸ್ ಆಕ್ಚುಲಿ ನಾವು ಪರ್ಚೇಸ್ ಮಾಡಿಲ್ಲ. ಅದ್ ಬಂದು ಆ ಬಟ್ಟೆ ಬಂದು ನನ್ ಬರ್ಡೇ ಡ್ರೆಸ್ ಅದು. ಸೊ ಥಿಂಕ್ ಮಾಡಿ, ನನ್ ಬರ್ಡೇಗೆ ಹತ್ರ ಬಟ್ಟೆ ತಗೊಂಡಿದೀನಿ ಅಂದ್ರೆ ನನ್ ಡ್ರೆಸ್ಸಿಂಗ್ ಸೆನ್ಸೇ ಬೇರೆ, ಡ್ರೆಸ್ಸಿಂಗ್ ಸ್ಟೈಲೇ ಬೇರೆ. ಸೊ ಅದ್ ಯಾವ್ದು ನೀವು ನೋಡಿಲ್ಲ. ನೀವು ನನ್ನ ನೋಡಿರೋ ಟೈಮಲ್ಲಿ ಬರೀ ನೋಡೋ ತರ ನೋಡಿರ್ತೀರ ಅಷ್ಟೇ. ನಂದು ಬೇರೆ, ನನ್ ಸರ್ಕಲೇ ಬೇರೆ ಇರುತ್ತೆ, ಇಲ್ಲ ನಾನ್ ಬೇರೆ ಜೊತೆ ಬೇರೆ ತರಾನೇ ಇರ್ಬೋದು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಮೂವ್ ಆನ್ ಫ್ರಮ್ ಮೈ ಪ್ರಾಜೆಕ್ಟ್ ಆರ್ ಮೈ ವರ್ಕ್ ಅಷ್ಟೇ. ಅಂಡ್ ಪೀಪಲ್ ಹೂ ಆರ್ ಜಡ್ಜಿಂಗ್ ಬಟ್ಟೆ ಸೆನ್ಸ್ ಇಂದ, ಆತರ ಬಟ್ಟೆ ಹಾಕೊಳ್ಳೋರು ಕೆಟ್ಟೋರಲ್ಲ, ತಪ್ಪು ಮಾಡಿಲ್ಲ. ಮೈ ತುಂಬಾ ಬಟ್ಟೆ ಹಾಕೊಳ್ಳೋರು ತುಂಬಾ ಸಾಚ ಅನ್ಕೊಬಿಟ್ಟಿದ್ದೀರಾ? ಐ ಡೋಂಟ್ ಥಿಂಕ್ ಸೊ. ಯಾವ್ದು ದೇವ್ರು ದಿಂಡ್ರು ಅಂತ ಮಾಡೋರೆಲ್ಲ ಸಾಚ ಅನ್ಕೊಬಿಟ್ಟಿದ್ದೀರಾ? ಬುಟ್ಟಿಕೊಂಡು ಓಡಾಡೋರೆಲ್ಲ ಸಾಚ ಅನ್ಕೊಬಿಟ್ಟಿದ್ದೀರಾ? ಚಾನ್ಸೇ ಇಲ್ಲ. ಮನ್ಸಲ್ಲಿ ರೆಸ್ಪೆಕ್ಟ್, ಗೌರವ, ಭಕ್ತಿ, ಭಯ ಇದ್ರೆ ಸಾಕು ಅನ್ಕೊಂಡು, ನಾನ್ ಅನ್ಕೊಂಡಿದೀನಿ. ತೋರ್ಸ್ಕೊಂಡು ಅಯ್ಯೋ ಅಪ್ಪ ಅಮ್ಮ ಅಂತ ಎಲ್ಲ
ಸಮಿ ಗಿಮಿ ಅನ್ಕೊಂಡೆಲ್ಲ ಓಡಾಡೋದು. ಐ ಡೋಂಟ್ ಥಿಂಕ್ ಸೊ ಇಟ್ ವರ್ಕ್. ಯಾಕಂದ್ರೆ ಮನ್ಸಿಂದನೇ ಇಲ್ಲ ಅಂದ್ರೆ ಮೇಲಿದ್ದಿ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಗ್ರೋ ಅಪ್ ಗೈಸ್, ಗ್ರೋ ಅಪ್ ಆರ್ ಜಸ್ಟ್ ಮೂವ್ ಔಟ್ ಅಷ್ಟೇ. ನನ್ನ ಲೈಫಲ್ಲಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಗುತ್ತೆ ಆ ಪಾರ್ಟ್ ಅಲ್ಲಿ ಮಾತ್ರ ಇನ್ವಾಲ್ವ್ ಆಗಿ, ಬಿ ದ ಪಾರ್ಟ್ ಆಫ್ ದಟ್ ಪಾರ್ಟ್ ಅಷ್ಟೇ. ಯಾವ್ದು ಇಷ್ಟ ಆಗದಿರೋ ಪಾರ್ಟ್ ಇದೆಯೋ ಆ ಪಾರ್ಟಿಂದ ಅಪಾರ್ಟ್ ಆಗ್ಬಿಡಿ ಅಷ್ಟೇ. ಅಂಡ್ ದಿಸ್ ಈಸ್ ನಮ್ಮಿಬ್ರದ್ದು ಈ ವರ್ಷದ ರೆಸೊಲ್ಯೂಷನ್ ಅಂತ ಕೂಡ ರೆಸೊಲ್ಯೂಷನ್ ಇದೆ ಬಿಗ್. ಇದೇನಂದ್ರೆ ನಮ್ ರೆಸೊಲ್ಯೂಷನ್ ಗಿಂತ ಜನದ ರೆಸೊಲ್ಯೂಷನ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ದಾಟ್ ನಮ್ ಪಾರ್ಟ್ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಗಲ್ವಾ ಆ ಪಾರ್ಟಿಂದ ಅಪಾರ್ಟ್ ಆಗ್ಬಿಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇವಾಗ ವಿಷಯ ಏನಪ್ಪಾ ಅಂದ್ರೆ ಹ್ಯಾಪಿ ನ್ಯೂ ಇಯರ್. ಸೊ ಉಸಪ್ಪಿ ನ್ಯೂ ಇಯರ್ ದಿನ ಇನ್ನೂ ಒಂದು ಜುಗಾಡ್ಗಳಾಗೋಯ್ತು, ಅದನ್ನು ಹೋಯ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಏನ್ ಜುಗಾಡು ಇವತ್ತಾಗಿದ್ದೇನಾ? ಸೊ ಇವಾಗ ಈ ಹುಡುಗಿ ಹಿಂಗ್ ರೆಡಿ ಆಗಿದ್ದಾಳೆ. ಪ್ರಿಟಿ ಲಿಟಲ್ ಬೇಬಿ, ಪ್ರಿಟಿ ಲಿಟಲ್ ಬೇಬಿ. ಈ ಹುಡುಗಿ ಹಿಂಗ್ ರೆಡಿ ಆಗಿದ್ದಾಳೆ. ಒಂದ್ಸರಿ ಕಡೆ ಬಾ, ಬೇಗ ಬೇಗ ಈ ಕಡೆ ಬಾ. ಈ ಹುಡುಗಿ ಹಿಂಗ್ ರೆಡಿ ಆಗಿದ್ದಾಳೆ ಅಷ್ಟೇ ಪ್ಲೀಸ್. ಪ್ರಿಟಿ ಲಿಟಲ್ ಅಲ್ಲ, ಪ್ರಿಟಿ ಲಿಟಲ್ ಅಲ್ಲ. ಈ ಹುಡುಗಿ ಹಿಂಗ್ ರೆಡಿ ಆಗಿದ್ದಾರೆ ಅಲ್ಲ ಆಂಟಿ, ಸರಿ ಆಂಟಿ ಹಿಂಗ್ ರೆಡಿ ಆಗಿದ್ದಾರೆ. ಇದು ಲೈಟ್ ಮ್ಯಾನ್ ಇವಾಗ. ನಮ್ಮಮ್ಮ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತು. ಹೊಸ ಬಟ್ಟೆ ಗೈಸ್. ನಿನ್ನೆ ಓಡೋಗಿ ನಮ್ಮ ಮುಂದೆನೆ ಅಂತ ಕಾರಲ್ಲಿ ಓಡೋಗ್ಬಿಟ್ಟು ಹೊಸ ಬಟ್ಟೆ ತಂದಿರೋದು. ಅದು ಆ ಬಟ್ಟೆ ಅಲ್ಲಿ ಹೋಗಿರೋದು ಬೇರೆಯವ್ರ ಕಡೆಯಿಂದ ನಮ್ಗೆ ಗೊತ್ತಾಯ್ತು. ನಮ್ ಡ್ಯಾಡಿ ಒಳಗಡೆಯಿಂದ ಚೆನ್ನಾಗಿ ಕಾಣಿಸ್ತವ್ರೆ. ಕಾಣಿಸ್ತಲ್ಲ ಗೈಸ್. ಗೈಸ್ ಸೊ ಗೈಸ್ ಉಸಾಪಿ ನ್ಯೂ ಇಯರ್ ಬಂದಿರೋದು ಈ ಸಲ ಥರ್ಸ್ಡೇ ದಿನ. ಸೊ ನಮ್ಮ ಮನೆಯವರೆಲ್ಲ ಫಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬೆಳಗ್ಗೆ ಹೋಗ್ಬೇಕಾಗಿತ್ತು, ಬಟ್ ಬೆಳಗ್ಗೆ ಎಲ್ಲ ಒಂದೊಂದ್ ದಿಕ್ಕಿಗೆ ಒಬ್ರೊಬ್ರು ಹೋಗ್ಬಿಟ್ಟಿದ್ವಿ. ಸೊ ಪಾಪ ಈ ಹುಡ್ಗಿಗೆ ಸ್ಕೂಲು, ಇವಳಿಗೆ ಅಷ್ಟೇ ಲ್ಯಾಬ್ ಎಕ್ಸಾಮು. ಇನ್ನ ನಮ್ ಡ್ಯಾಡಿ ಒಬ್ರು ಇವತ್ತು ಆರಾಮಾಗಿ ಪೀಸ್ ಆಗಿ ಮನೇಲಿದ್ರು ಅಷ್ಟೇ ಗೈಸ್. ಇವಾಗೆಲ್ಲ ನಾವು ಹೋಗ್ತಾ ಇರೋದು ದೇವಸ್ಥಾನದಿಂದ ಡಿನ್ನರ್, ನೈಟ್ ಡಿನ್ನರ್. ಬೇಜಾರಾಗುತ್ತೆ ಗೈಸ್ ಒಂದೊಂದು ವಿಷಯ. ಬನ್ನಿ ಅದೇನ್ ವಿಷಯ ಅಂತ ಪೂರ್ತಿ ಹೇಳಿಲ್ಲ ಅಂದ್ರೆ ಸ್ವಲ್ಪ ಹೇಳ್ತೀನಿ. ಐ ಥಿಂಕ್ ಯು ಗೈಸ್ ಕ್ಯಾನ್ ರಿಲೇಟ್ ದಿಸ್. ಬನ್ನಿ ಹೋಗೋಣ. ನೀಟಾಗಿ ನೋಡ್ತಾ ಇದ್ ನೋಡಿ ಎಷ್ಟು ಚೆನ್ನಾಗಿ. ಅಲ್ಲೆಲ್ಲ ಹಿಂಗೆ ಇರೋದಲ್ವಾ ಗೈಸ್ ದೇವಸ್ಥಾನ ರೀಚ್ ಆಗಿದೀವಿ, ಬಟ್ ನಾನು ಹೋಗಕ್ಕಾಗಲ್ಲ. ಇದೊಂದೇ ಬೇಜಾರು ಗೈಸ್. ಹುಡುಗಿಯಾಗಿ ಒಟ್ಟಬಾರ್ದು ಅನ್ಸೋದು ಇದೊಂದೇ ಟೈಮಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲರೂ ಹೋಗ್ಬೇಕಂದ್ರೆ ಗುಳ್ಳೆ ಆಗುತ್ತೆ, ಎಲ್ಲರೂ ಹೋಗ್ಬೇಕಂದ್ರೆ ಏನಾರು ಒಂದಾಗುತ್ತೆ, ಎಲ್ಲರೂ ಹೋಗ್ಬೇಕಂದ್ರೆ ಮೂಡ್ ಆಫ್ ಆಗುತ್ತೆ, ಎಲ್ಲರೂ ಹೋಗೋದಿನೇ ಮೂಡ್ ಆಫ್ ಆಗುತ್ತೆ, ಇರಿಟೇಷನ್ ಆಗ್ಬಿಡುತ್ತೆ. ಸೊ ಗೈಸ್ ಎಲ್ರು ದೇವಸ್ಥಾನಕ್ಕೆ ಹೋದ್ರು. ವಿಷಯ ಏನಪ್ಪಾ ಅಂದ್ರೆ ನಂದು ಫಸ್ಟ್ ಡೇ 2026 ನನ್ ಡೇ ಅಲ್ಲ ಅನ್ನಿಸ್ಬಿಡ್ತು. ಬಿಕಾಸ್ ಏನೇನೇನೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಅದು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಐ ಮೀನ್ ಯಾರನ್ನೂ ಬ್ಲೇಮ್ ಮಾಡಕ್ ಹೋಗಲ್ಲ. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಗ್ರಹಚಾರ ಯಾವಾಗ ಕೈ ಕೊಡುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಐ ಡೋಂಟ್ ಬ್ಲೇಮ್ ಎನಿ ಒನ್, ನೀದರ್ ಐ ಆಮ್ ನಾಟ್ ಬ್ಲೇಮಿಂಗ್ ಮೈ ಸೆಲ್ಫ್. ಬಟ್ ವಿಷಯ ಏನಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಒಂದಾಗಿಲ್ಲ ಅಂದ್ರೂ ಏನಂತಾರಲ್ಲ ಸಿಕ್ಕಾಪಟ್ಟೆ ಹರ್ಟ್ ಆಗ್ಬಿಡುತ್ತೆ. ಬಟ್ ನನ್ನ ವಿಷಯದಲ್ಲಿ ಇವತ್ತೇನಾಯ್ತು ಅಂದ್ರೆ ಯಾವ್ದೂ ಆಗಿಲ್ಲ. ಲೈಕ್ ಏನೋ ಒಂದ್ ಪ್ಲಾನಿಂಗ್ ಮಾಡಿರ್ತೀವಿ, ಏನೋ ಒಂದಾಗಿರುತ್ತೆ, ಬಟ್ ಏನೋ ಆಗಿಲ್ಲ ಅಂದ್ರೆ ಲೈಕ್ ನಂಗೆ ಹೆಂಗ್ ಅನಿಸ್ತು ಅಂದ್ರೆ 2026 ಮುಗ್ದೋಯ್ತು, 2026 ಡಮ್ ಆಗೋಯ್ತು ಅನ್ನೋ ತರ ಅನಿಸ್ಬಿಡ್ತು. ಸೊ ಆಮೇಲೆ ತುಂಬಾ ಕುತ್ಕೊಂಡು ಯೋಚನೆ ಮಾಡಿದಾಗ ಅನಿಸ್ತು ಇನ್ನು 2026 ಹಸು ಕೂಸು, ಒಂದಿನದ ಹಸು ಕೂಸು, ಅದ್ರಲ್ಲಿ ಒಂದೇ ದಿನ ತಾನೇ ಆಗಿದ್ದು. ಚೋಕೆ ಏನಾಗಲ್ಲ, ರೀಸ್ಟಾರ್ಟ್ ಮಾಡೋಣ ನಾಳೆಯಿಂದ ಅಂತ ನನಗೆ ಹೋಪ್ಸ್ ಕೊಟ್ಕೊಂಡು ಸುಮ್ಮನಾಗಿದ್ದೀನಿ. ಲೈಕ್ ಏನೋ ಅನ್ಕೊಂಡೆ, ಐ ಮೀನ್ ಏನೋ ಪ್ಲಾನ್ ಮಾಡಿದ್ದೆ. ವ್ಲಾಗ್ ಮಾಡ್ಬೇಕು ಬೆಳಗ್ಗೆಯಿಂದಾನೆ, ಹೊರಗಡೆ ಹೋಗ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು. ಹೊರಗಡೆ ಹೋಗೋ ಟೈಮಲ್ಲೂ ಮೈಕ್ ಎತ್ಕೊಂಡು ಹೋಗಿದ್ದೆ. ಲಿಟ್ರಲಿ ಮೈಕು ಏನೇನ್ ಬೇಕೋ ಎಲ್ಲ ಎತ್ಕೊಂಡು ಹೋಗಿದ್ದೆ. ಬಟ್ ಎಸ್ ಆಸ್ ಐ ಟೋಲ್ಡ್ ಯು, ಎಕ್ಸ್ಪೆಕ್ಟೇಷನ್ಸ್ ಹರ್ಟ್. ಏನ್ ಮಾಡಕ್ಕಾಗಲ್ಲ. ವಿ ಜಸ್ಟ್ ಹ್ಯಾವ್ ಟು ಮೂವ್ ಆನ್ ಫ್ರಮ್ ದ ಸಿಚುವೇಶನ್ ಅಷ್ಟೇ. ಇನ್ನೊಂದು ನನ್ನ ಲೈಕ್ ನಾನ್ ಯೂಶಲಿ ಡೈಲಿ ನೋಡೋ ಒಬ್ರು
ಇನ್ಫ್ಲೂಯೆನ್ಸರ್ ಹೇಳಿರೋ ಮಾತಿದು. ಐ ಮೀನ್ ನಿನ್ನೆ ತಾನೇ ಹೇಳಿರೋದು, ನನ್ಗೆ ಇವತ್ತು ನೆನಪಾಯ್ತು. ಅಂಡ್ ಐ ಥಿಂಕ್ ಇಟ್ಸ್ ಟ್ರೂ. ನಾನು ಅದನ್ನ ಫಾಲೋ ಮಾಡ್ಬೇಕು ಅಂತ ಅನ್ಸ್ತು. ಲೈಕ್ ಪೀಪಲ್ ಸಮ್ಟೈಮ್ಸ್ ಮೇ ಹರ್ಟ್ ಅಸ್ ಆರ್ ಇನ್ನೂ ಬೇರೆ ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಪೀಪಲ್ ಸಮ್ಟೈಮ್ಸ್ ಇದು ಐ ಮೀನ್ ಯಾರಿಗೂ ಅಲ್ಲ, ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಟ್ರೂ. ಅಂಡ್ ಈ ಸ್ಟೇಟ್ಮೆಂಟ್ ಬಂದು ಬೇರೆ ಜನಕ್ಕೆ, ಬೇರೆ ಜನಕ್ಕೆ ಪೀಪಲ್ ಮೇ ಶೋ ದೇರ್ ಕಲರ್ಸ್, ಬಟ್ ಇದು ಈ ಸ್ಟೇಟ್ಮೆಂಟ್ ಬೇರೆ ಜನಕ್ಕೆ, ಬೇರೆ ಒಬ್ರು ಜನ ಇದಕ್ಕೆ ಈ ಸ್ಟೇಟ್ಮೆಂಟ್ಗೆ ಅಂತ ಜನ ಇರ್ತಾರಲ್ಲ ಆ ಜನಕ್ಕೆ ಮಾತ್ರ ಇದು. ಪೀಪಲ್ ಮೇ ಶೋ ದೇರ್ ಕಲರ್ಸ್ ಬಟ್ ವಿ ಶುಡ್ ನಾಟ್ ಸ್ಟಾಪ್ ಟ್ರೀಟಿಂಗ್ ದೆಮ್ ಗುಡ್ ಆರ್ ಮೇಕಿಂಗ್ ದೆಮ್ ಫೀಲ್ ಗುಡ್ ಅಂತ ಅವ್ರ ವ್ಲಾಗ್ ಅಲ್ಲಿ ನಿನ್ನೆ ತಾನೇ ನೋಡಿದೆ. ಅಂಡ್ ಹೂ ಇಸ್ ದಟ್ ಅಂದ್ರೆ ಸ್ಯಾಮ್ ಸಮೀರ್. ಆಕ್ಚುಲಿ ಐ ಲೈಕ್ ಯೂಶಲಿ ವಾಚ್ ಇಸ್ ವ್ಲಾಗ್ಸ್ ಬಿಕಾಸ್ ತುಂಬಾ 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 ಲೈಕ್ ಒಂದೊಂದ್ಸಲ ಮನೇಲಿ ಗೊತ್ತಾಗ್ದಿಲ್ದಿರೋ, ಮನೇಲಿ ತಿಳ್ಕೊಳ್ದಿರೋ ವಿಷಯ, ಆಮೇಲೆ ಬೇರೆ ಕಡೆ ಕಲ್ಸಿರೋ ವಿಷಯ, ಲೈಕ್ ನಮ್ಗಿಂತ ದೊಡ್ಡವ್ರಲ್ವಾ ಅವರು. ಸೊ ಮೇ ಬಿ ನಮ್ಗೆ ಇಲ್ದಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿರುತ್ತೆ. ಒಂದೊಂದು ಒಳ್ಳೆ ವಿಷಯ ಅವರು ಹೇಳಿರೋದನ್ನ ನಾನು ಕೇಳಿರ್ತೀನಿ, ಅದರಲ್ಲಿ ಇದು ಒಂದು. ಸೊ ವಿ ಶುಡ್ ನಾಟ್ ಸ್ಟಾಪ್ ಟ್ರೀಟಿಂಗ್ ಪೀಪಲ್ ಗುಡ್, ಮೇಕಿಂಗ್ ದೆಮ್ ಫೀಲ್ ಗುಡ್. ಅದಕ್ಕೋಸ್ಕರ ಯಾರನ್ನೂ ಬ್ಲೇಮ್ ಮಾಡಿದ್ರೆ ನಾನು ಬ್ಲೇಮ್ ಮಾಡ್ಕೋತಲ್ಲ, ಬಿಕಾಸ್ ಐ ಆಮ್ ದ ಮೇನ್ ಕ್ಯಾರೆಕ್ಟರ್, ಮೇನ್ ಎನರ್ಜಿ ಗೈಸ್. ಸೊ ಐ ಡೋಂಟ್ ಬ್ಲೇಮ್ ಎನಿ ಒನ್. ಅಷ್ಟೇ. ಸೊ 2026 ಇನ್ನೂ ಹಸಿ ಕೂಸು, ಒಂದಿನ ಮಾತ್ರ ತಾನೇ ವೇಸ್ಟ್ ಆಗಿರೋದು. ಇನ್ನು ನನಗೆ 364 days ಇದೆ. ಈ ವರ್ಷ ಲೀಪ್ ಇಯರ್ ಮೊದಲ ಲೈಕ್ ಏನೋ ಒಂದು 364 days ಇದೆ. ಇಟ್ಸ್ ಮೈನ್ ನೋ. ಬೋತ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಇಟ್ಸ್ everything about Sniggles happiness. 2026 is all about Sniggles happiness, Sniggles ಖುಷಿ, Sniggles ಸ್ಟ್ರೆಂತ್, Sniggles ಸೆಲ್ಫ್ ಡೆವಲಪ್ಮೆಂಟ್ ಎಲ್ಲ Sniggles ಆಗಿರ್ಬೇಕು ಅಷ್ಟೇ. ಬೇರೆದಕ್ಕೆ ದಾರಿನ ಮಾಡ್ಕೊಡ್ಬಾರ್ದು ಅಂತ ಅನ್ಕೊಂಡಿದೀನಿ. ಮೇ ಬಿ ಏನು ಎಲ್ಲ ಒಳ್ಳೇದೇ ಆಗೋದಕ್ಕೆ ನಾವೇನ್ ದೇವ್ರಲ್ಲ. ಮೇ ಬಿ ದೇವ್ರಿಗೂ ಒಂದೊಂದ್ಸಲ ಒಳ್ಳೇದಾಗಲ್ಲ, ಅದಕ್ಕೆ ದಟ್ಸ್ ಓಕೆ. ಒಂದೊಂದ್ ಟೈಮಲ್ಲಿ ಆಗುತ್ತೆ, ಸ್ಕಿಪ್ ಮಾಡ್ಕೊಂಡು ಹೋಗೋದಷ್ಟೇ. ರೀಲ್ಸ್ ನ ಸ್ಕಿಪ್ ಮಾಡ್ದಂಗೆ ಹ್ಯಾಪಿ ಆಗಿರ್ಬೇಕಷ್ಟೇ ಅಷ್ಟೇ. ಇವಾಗ ನಮ್ಮ ಮನೆಯವರೆಲ್ಲ ಬಂದ ತಕ್ಷಣ ಇಲ್ಲಿನ ಮುಗಿಸ್ಕೊಂಡು ಹೋಗಿ ಒಳ್ಳೆ ಕಡೆ ಡಿನ್ನರ್ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ. ಯಾಕಂದ್ರೆ ಬೆಳಿಗ್ಗೆ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗಿ ಮತ್ತೆ ಮಾತಾಡಿದ್ರೆ ನನ್ಗೆ ಹರ್ಟ್ ಆಗ್ಬಿಡುತ್ತೆ. ಸೊ ಇವಾಗ ಹೋಗಿ ಡಿನ್ನರ್ ಮಾಡ್ಬೇಕು. ಲೈಕ್ ಮನೇಲೆ ಮಾಡೋಣ ಅನ್ಕೊಂಡು ಯಾಕೋ ನನಗ್ ಮೂಡ್ ಸರಿಯಾಗಿರ್ಲಿಲ್ಲ, ಅದಕ್ಕೇನೆ ಗಾಡಿಗೆ ಹೆಂಗೋ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಬಟ್ ನಾನು ಹೋಗ್ತಲ್ಲ ಏನೋ, ಬಟ್ ಸ್ಟಿಲ್ ದೇವಸ್ಥಾನಕ್ಕೆ ಅವ್ರನ್ನ ಕಳ್ಸ್ಬಿಟ್ಟು ಅದ್ರ ಜೊತೆಗೆ ಹಂಗೆ ನನ್ಗೂ ಹೊರಗಡೆ ಕರ್ಕೊಂಡ್ ಹೋಗ್ತಾರಲ್ಲ ಅಂತ ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದೀವಿ ಅಷ್ಟೇ ಗೈಸ್. ಇವತ್ತಿನ ಇವಾಗಿನ ಅಪ್ಡೇಟ್ಸ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅಂತ ತೋರ್ಸೋಣ ಬನ್ನಿ. ನಾವು ದೇವಸ್ಥಾನದಿಂದ ಮತ್ತೆ ಊಟಕ್ಕೆ ಹೋಗೋಷ್ಟರಲ್ಲಿ ನೀವು ಆ ಸಾಂಗ್ ನ BTS ನೋಡ್ಕೊಂಡ್ ಬನ್ನಿ, ಬಿಕಾಸ್ ನೋಡ್ಲೇಬೇಕು. ಅದಕ್ಕೆ ಹೋಗಿ ಬೇಗ ಪಟ್ಟ ಅಂತ ನೋಡ್ಕೊಂಡ್ ಬನ್ನಿ. ಬಾ ಬಾ ಜಿಂಗಿ ಅಂತ ಹೋಗ್ಬೇಕು. ಲೋಬಿ ಮಕ್ಕೋ ಫಾಸ್ಟ್ ಹಂಗೆ ಫೋನಲ್ಲಿ ಹೇಳಿ ಸರ್, ಇನ್ನೂ ಗೊತ್ತಿಲ್ಲ, ಬನ್ನಿ ಬರೋಣ, ಈ ಕಡೆ ಬರೋಣ. ನಮ್ಮಮ್ಮ ಪಾಪ ದೂರದಿಂದ ಎಲ್ಲ ನೋಡ್ತಾರೆ. ಹೇಳು ಸ್ನೇಹ, ನೀನ್ ಹೇಳ್ಬೇಕು, ನೀನ್ ವ್ಲಾಗರ್, ನಾನ ಹೀರೋಯಿನ್ ಬಿಸಿ ಇದಾರೆ, ಪ್ಲೀಸ್ ಆಮೇಲೆ ಮಾಡ್ತೀವಿ. ಆಕ್ಷನ್ ಮಾಡ್ತಾ ಇರಿ.
ಹಿಂಗ್ ಆಕ್ಷನ್ ಮಾಡಿ ಬೆಳ್ಳು ಅದ್ ಮಾಡ್ತಾರೆ. ಹಂಗ್ ಮಾಡಿ ನೋಡಿ ನೋಡಿ ಒಂದ್ ಸೀನ್ ಈಗ ಬರುತ್ತೆ ನೋಡಿ. ಡಿಕ್ಕಿ ಓಪನ್ ಮಾಡಿ. ಇಲ್ಲ ಇಲ್ಲ ನೆಕ್ಸ್ಟ್ ದರ್ಶನ್ ಅವ್ರು ಹೋಗಿದ್ದಾರೆ ಫಿಲಮ್ಗೆ ಹೀರೋಯಿನ್ ಬೇಕು ಅಂತ. ಅದಕ್ಕೆ ಪ್ರಿಪೇರ್ ಮಹಾಲಕ್ಷ್ಮಿ ಮಗಳು ಉಮಾಶ್ರೀ ಚಾನ್ಸ್ ಕೊಡಿಸ್ತೀವಿ. ಅದು ದಪ್ಪ ಆಗ್ಬೇಕಿನ್ ಸ್ವಲ್ಪ ಸಣ್ಣಾಗಿದ್ದಾರೆ, ದಪ್ಪ ಇರ್ಬೇಕು ಆದಷ್ಟು. ನೀನು ಪೆಡಿಗ್ರಿ ಹಾಕ್ಬಿಟ್ರಿ. ಬೆಳ್ಕೊ ಬಂದ ಹೇಳ್ಬೋದಾ? ನನ್ಗೋಸ್ಕರ ಏನ್ ಬೆಳ್ಕೊ ಬಂದಿಲ್ಲ ಸಾಕು. ನಿನ್ಗೋಸ್ಕರನ ಜೋರಾಗಿ ಮಾತಾಡ್ತೀನಿ. ಅದನ್ನೇ ಹೇಳ್ತಿದ್ದೀನಿ. ಫಸ್ಟ್ ನಂಗೆ ಕೇಳಿದೆ ಇದು, ನಾವ್ ಅನ್ಕೊಂಡಿರೋ ತರ ಈ ಇಯರ್ನ ಟ್ರೂ ಆಗ್ಲಿ, ಅದು ಪ್ರಾಕ್ಟಿಕಲ್ ಆಗಿ ಏನಂದ್ರೆ ಎಕ್ಸಿಕ್ಯೂಟ್ ಆಗ್ಲಿ ನಮ್ಮ ಲೈಫಲ್ಲಿ ಆಗ್ಲಿ ಅಂತ. ಅಷ್ಟೇ guys, ಅದೊಂದೇ ಇಂಪಾರ್ಟೆಂಟ್, ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ. ಅಷ್ಟೇ ಟಾಪ್ ಸೀಕ್ರೆಟ್ಸ್ ಅದೆಲ್ಲ. ಆಸ್ ಮೈ ವಿಷನ್ ಬೋರ್ಡ್, ನನ್ನ ವಿಷನ್ ಬೋರ್ಡ್ ಹೆಂಗೆ ಟಾಪ್ ಸೀಕ್ರೆಟ್ ಆಗೈತೆ ಈ ವರ್ಷದ ವಿಷನ್ ಬೋರ್ಡ್, ಆತರ ಅವಳು ಟಾಪ್ ಸೀಕ್ರೆಟ್ ಡಿಸೆಂಬರ್ 31st 2026 ನಾನ್ ಹೆಂಗೆ ವಿಷನ್ ಬೋರ್ಡ್ ನ ತೋರಿಸಿ ಯಾವ್ದೇ ನಿಜ ಆಯ್ತು ಅಂತ ಹೇಳ್ತೀನೋ ಆತರ ಇವಳು ಏನೇನ್ ಬೇಡ್ಕೊಂಡಿದ್ಲು ಏನೇನ್ ನಿಜ ಆಯ್ತು ಅಂತ ಹೇಳ್ತಾಳೆ. ಬಟ್ ಅದು ತುಂಬಾ ತುಂಬಾ years ಬೇಕು. ಇವಳ್ದು 1 ವರ್ಷದ ರೆಸಲ್ಯೂಷನ್ ಅಲ್ಲ, ಮೇ ಬಿ ಒಂದು 10 ವರ್ಷಕ್ಕೆ ಆದ್ಮೇಲೆ ಹೇಳ್ತಾಳೆ ಇವಳು. ಸೊ ಗೈಸ್, ಇವಾಗ ನಾವ್ ಬಂದಿರೋದು ಅಪ್ಪ ಇಟ್ಕೊಡಿ ನಾಗಣ್ಣ ಸ್ಪೆಷಲ್ ನಾಗಣ್ಣ ನಾಟಿ ಸ್ಟೈಲ್. ಸಾರಿ, ಎಲ್ರು ನಾಟಿ ಸ್ಟೈಲ್ ಅಂತಾರ, ಬಟ್ ಎಲ್ರು ನಾಟಿ ಸ್ಟೈಲ್ ಮಾಡ್ತಾರ. ಸುಮ್ನೆ ಹೆಸರು, ಸುಮ್ನೆ ನಾರ್ಮಲ್ ಸ್ಟೈಲ್. ಯಾಕೆ ಹರ್ಷಿಕಾ? ಆಂಬಿಯನ್ಸ್ ಚೆನ್ನಾಗಿದೆ ಸ್ವಲ್ಪ. ತಗೊಂಡೋಗ್ಬಿಡು, ಇಲ್ಲ ಅಲ್ಲೇ ಮನೆಗೆ ಹೋಗ್ಬೇಕು. ಅದೇ ಅಂದ್ರೆ ಈ ಮಮ್ಮಿ ಅಲ್ಲ, ಈಜಿಪ್ಟ್ ಮಮ್ಮಿ. ಆಮೇಲೆ ಅದಕ್ಕೆ ನೀನಲ್ಲ ಈಜಿಪ್ಟ್ ಮಮ್ಮಿ. ಫೈನಲಿ ಊಟ ಬಂತು. ನಿಧಾನಕ್ಕಂದ್ರೆ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಅಂತ ಒಂದೊಂದು ಬೈಟ್ಗೆ ಈ ತರ ತಗೊಂಡು ಇದರ ತಿನ್ಬೇಕು. ತಿನ್ಬೇಕು ಗೈಸ್. ಫೈನಲಿ ಮನೆಗೆ ರೀಚ್ ಆದ್ವಿ ಗೈಸ್. ಎಲ್ರದ್ದು ಔಟ್ಫಿಟ್ ತೋರಿಸ್ದೆ, ಎಲ್ರದ್ದು ಲೈಕ್ ಲಿಟ್ರಲಿ ಎಲ್ರದ್ದು. ನಂದೊಬ್ರದ್ದು ತೋರ್ಸಿದ್ರ? I am there for you. This is my sister. ಇದು ತಗೊಂಡ್ ಸುಮ್ನೆ ಇಟ್ಟಿದೆ ಗೈಸ್, ಲೈಕ್ ಲಿಟ್ರಲಿ ಯೂಸೇ ಮಾಡ್ತಿರ್ಲಿಲ್ಲ, ಏನಕ್ಕೂ ಯೂಸ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಲೆಟ್ ಮಿ ಮೇಕ್ ಮೈ ಸ್ವಲ್ಪ ಸ್ಪೆಷಲ್ ಇವತ್ತಾಗಿರೋ ದುರ್ಘಟನೆಗೆ. ಹಂಗೆಲ್ಲ ಏನಿಲ್ಲ, ಸುಮ್ನೆ ಏನೋ ಒಂದು ಆಯ್ತಾ ಇರುತ್ತೆ ಲೈಫಲ್ಲಿ. ಅಷ್ಟೇ ಗೈಸ್, ಈ ತರ ನಮ್ಮ ನ್ಯೂ ಇಯರ್ ದಿನ ಹೋಯ್ತು. ಐ ಮೀನ್ ಸ್ಪೆಂಡ್ ಮಾಡಿದ್ವಿ. ಹಾ ಅಷ್ಟೇ ಬಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, That is Nego. ಅಷ್ಟೇ ಗಾಯ್ಸ್. ಆಮೇಲೆ ಯಾರ್ಯಾರು 10K ಫಾಲೋವರ್ಸ್ ರೀಚ್, ಐ ಮೀನ್ 10K ಸಬ್ಸ್ಕ್ರೈಬರ್ಸ್, 10K ವ್ಯೂಸ್ ರೀಚ್ ಆಗಕ್ಕೆ, 11K. ಸಾರಿ ಇವಾಗ ಚೆಕ್ ಮಾಡಿದೆ ಗಾಯ್ಸ್, 11K ಸಕ್ಸಸ್ಫುಲಿ ರನ್ನಿಂಗ್. ಎಲ್ಲ ಸ್ಟಾಪ್ ಆಗ್ದಲ್ಲ ಈ ತರನೇ ರನ್ ಆಗ್ತಾ ಇರ್ಲಿ. ಆಮೇಲೆ ಬೊಂಬೆ ಟೀಮ್ ಯಾರು ಇದಕ್ ವರ್ಕ್ ಮಾಡಿದಾರೆ, ಯಾರು ಒಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು ಒಬ್ಬ ಕೊರಿಯೋಗ್ರಾಫರ್, ಆಕ್ಟರ್ ಇಂದ ಹಿಡಿದು ಕಾರ್ ಶೇಕಿಂಗ್ ಬಾಯ್ ಇಂದ ಹಿಡಿದು ಎಲ್ಲರಿಗೂ ಏನಾಗಲ್ಲ ಬಿಡು, ಏನೇನೋ ಜುಗಾಡ್ ಮಾಡ್ಕೊಂಡು ನಾವು ಸಾಂಗ್ ಮಾಡಿದೀವಿ. ಅದಕ್ಕೆ ಒಬ್ರೊಬ್ರದನ್ನ ಬರೀ ಅದ್ರಲ್ಲಿರೋ ಐ ಮೀನ್ ಅದ್ರ ವಲ್ಗರಿಟಿನೇ ಇಲ್ಲ, ಅದೇನೋ ವಲ್ಗರಿಟಿ ತರ ಆಡ್ತವ್ರೆ. ದಟ್ಸ್ ಓಕೆ. ಚಂದನ್ ಶೆಟ್ಟಿ 3 ಪೆಗಿಗೆ ಬರ್ದಾಗ ಏನೂ ಆಗಿಲ್ಲ. ಚಂದನ್ ಶೆಟ್ಟಿ ಯಾರ್ಯಾರು ಬೇರೆ ಯೋಹಾನಿ ಸಿಂಗರ್ ಏನೋ ಬರ್ದಾಗ ಎಲ್ಲಾ ಸಾಂಗ್ ಕೇಳ್ಕೊಂಡು ಅದನ್ನ ಹೈಪ್ ಕ್ರಿಯೇಟ್ ಮಾಡ್ತಾರೆ ಜನ. ವೆನ್ ಇಟ್ ಕಮ್ಸ್ ಟು ಅವರ್ ಓನ್, ಯಾರೋ ಸ್ಟ್ರೇಂಜರ್ಸ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದೇ ನಮ್ಮವರು
ಅಷ್ಟೇ ಗಾಯ್ಸ್. ಸೊ ಯಾರ್ಯಾರು ಇದಕ್ಕೆಲ್ಲ ಹೆಲ್ಪ್ ಮಾಡಿದಾರೆ, ಇದಕ್ಕೆಲ್ಲ ವರ್ಕ್ ಮಾಡಿದಾರೆ, ಅದರಿಂದ ಯಾರ್ಯಾರು ಕೋಆರ್ಡಿನೇಟ್ ಮಾಡಿ ಎಲ್ಲ ಇದಕ್ಕೆ ಈ ಸಾಂಗ್ ರೆಡಿ ಆಗಕ್ಕೆ ಎಷ್ಟು ಜನದ್ದು ಕೈ ಶ್ರಮ ಎಲ್ಲ ಇದೆ, ಅವರೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಈ ಸಾಂಗ್ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ದಟ್ ಈಸ್ ಸ್ನೇಹಲ್. ಅಂಡ್ ನಾಳೆ ಅಂದ್ರೆ ನೆಕ್ಸ್ಟ್ ವ್ಲಾಗ್, ನಾಳೆ ಅಲ್ಲ ಬಟ್ ನೆಕ್ಸ್ಟ್ ವ್ಲಾಗ್ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಆ ವ್ಲಾಗ್ ನ ನೋಡಿ, ಏನ್ ಚಾಲೆಂಜ್ ವ್ಲಾಗ್ ಅಂತ ನೋಡಿ. ಎಕ್ಸ್ಟ್ರೀಮ್ ಲೆವೆಲ್ ವ್ಲಾಗ್ ಅದಂತ ನಾನ್ ಅನ್ಕೊಂಡಿದೀನಿ. ಅಷ್ಟೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. Love you. Take care. Bye. Bye. Once again.